ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಸ್ಟುಡಿಯೋ ಟೂರನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಸ್ಟುಡಿಯೋ ಟೂರ್ ಮಾಡಬೇಕು ಅಂದರೆ, ಇವತ್ತು ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ. ಅದರಲ್ಲಿ ಕೆಲವರು ನನ್ನಂತೆ ಸಾಕಷ್ಟು ಜನ ಸಣ್ಣ ಪ್ರಮಾಣದಲ್ಲಿ ಯೂಟ್ಯೂಬನ್ನು ಆರಂಭ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಕಾರಣದಿಂದ ಏನೆಲ್ಲ ಒಂದು ಸೆಟ್ಟಿಂಗ್ಸ್ನ ನಾನಿಲ್ಲಿ ಇಟ್ಕೊಂಡಿರ್ಬೋದು, ಅಥವಾ ಒಂದು ಸಿಂಪಲ್ಲಾಗಿ ಏನದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಸಿಂಪಲ್ಲಾಗಿ ಯಾವ ಥರ ಒಂದು ಸ್ಟುಡಿಯೋನ ಮಾಡ್ಕೊಳ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಕೊನೆ ತನಕ ನೋಡಿ, ಹಾಗೆ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ನನ್ನ ಯೂಟ್ಯೂಬ್ ಸ್ಟುಡಿಯೋ ರೂಮ್. ಇದರ ಮೆಜರ್ಮೆಂಟ್ ಹೇಳ್ತೀನಿ, ತುಂಬ ಚಿಕ್ಕದು, ದೊಡ್ಡದೇನಲ್ಲ. 10 ಅಡಿ ಉದ್ದ ಮತ್ತು ಅಗಲ 8 ಅಡಿ ಇದೆ. ಇದೇ ಒಂದು ಸ್ಟುಡಿಯೋದಲ್ಲಿ ನಾನು ಯೂಟ್ಯೂಬ್ ಸಂಬಂಧಪಟ್ಟಂಥ ವೀಡಿಯೋಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ. ಇದು ನೋಡ್ತಾ ಇರ್ಬೋದು ನೀವು. ಈ ಟೇಬಲ್ಲು, ಇದು ಕೆಲವೊಂದು ಕುತ್ಕೊಂಡು ವೀಡಿಯೋಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಪರ್ಚೇಸ್ ಮಾಡಿದ್ದು. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇದಕ್ಕೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು ನೀವು ನಂಬಲ್ಲ, ಜಸ್ಟ್ ಇದಕ್ಕೆ ಸೆಕೆಂಡ್ ಹ್ಯಾಂಡ್ಲಲ್ಲಿ ನಾನು ತೊಗೊಂಬಂದಿದ್ದು. 600 ರುಪೀಸ್ ನಾನು ಇದು ಕೊಟ್ಟಿರ್ತಕ್ಕಂಥದ್ದು. ಕೇವಲ 600 ರೂಪಾಯಿ ಕೊಟ್ಟು ಇದನ್ನು ತೊಗೊಂಬಂದು ಇದ್ರ ಮೇಲೆ ಇಟ್ಟಿರ್ತಕ್ಕಂಥದ್ದು. ಇದ್ರ ಕೆಳಗಡೆ ಒಂದು ಟೇಬಲ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ. ಈ ಟೇಬಲ್ ಮೇಲೆ ಇದು ಕಂಫರ್ಟಬಲ್ ಆಗಿರುತ್ತೆ, ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶದಿಂದ ಈ ಒಂದು ಟೇಬಲ್ನ 600 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದೆ. ಇನ್ನು ಅಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇಲ್ಲೇ ಕೂತ್ಕೊಂಡು ನಾನು ವೀಡಿಯೋಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಚೇರ್ ಏನು ತೊಗೊಂಡಿಲ್ಲ. ಸೊ ಆ ಒಂದು ಕಾರಣದಿಂದ ಅಲ್ಲಿ ಅದ್ರ ಮೇಲೆ ಕೂತ್ಕೊಂಡು ಕಂಫರ್ಟಬಲಲ್ಲಿ ಇರುತ್ತೆ. ಅಷ್ಟೊಂದು ಎತ್ತರನೂ ಇರೋದಿಲ್ಲ, ಕಡಿಮೆನೂ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದ. ಇನ್ನು ಇದು ಬಂದು RGB ಲೈಟ್. ನಮ್ಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಇದು RGB ಲೈಟ್. ಇದು ಬ್ಯಾಕ್ಗ್ರೌಂಡಲ್ಲಿ ಇಟ್ಟಿರ್ತೀನಿ ಈ ಒಂದು ಪ್ಲ್ಯಾಂಟು. ಮತ್ತು ಇದು ಏನು ನಾನು ವೀಡಿಯೋಸನ್ನ ಮಾಡಬೇಕಾದ್ರೆ ಇದು ಮೊಬೈಲನ್ನು ಇಡೋದಕ್ಕೆ ಟ್ರೈಪ್ಯಾಡ್. ಇದು ಕೆಲವೊಂದು ಸಮಯ ಸಂದರ್ಭ ಮಾತ್ರ ಈ ಒಂದು LED ಲೈಟ್ನ ಯೂಸ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಯೂಸ್ ಮಾಡ್ಕೊಳ್ಳೋದಿಲ್ಲ. ಸೊ ನೋಡಿ, ಈ ಥರ ಕೂತ್ಕೊಂಡು ವೀಡಿಯೋಸನ್ನು ಮಾಡೋದು. ಇನ್ನು ಇದು ವೀಡಿಯೋಸನ್ನು ಮಾಡಬೇಕಾದ್ರೆ ಯೂಸ್ ಮಾಡ್ತಕ್ಕಂಥ ಒಂದಷ್ಟು ಎಕ್ವಿಪ್ಮೆಂಟ್ಸು. ಇದು ಫ್ರೆಂಡ್ ಕೊಟ್ಟಿರ್ತಕ್ಕಂಥದ್ದು. ಇನ್ನೂ ಕೆಲವೊಂದಷ್ಟು ಮೆಟೀರಿಯಲ್ಸ್ ಇದ್ದಾವೆ, ತೋರಿಸ್ತೀವಿ ನೋಡಿ. ಇದು ಡಿಜಿಟೆಕ್ ಮೈಕು. ಇದು 4,500 ಆಯಿತು ಇದು ಪರ್ಚೇಸ್ ಮಾಡ್ಕೊಂಡಿದ್ದು. ಯಾಕಂದರೆ ವಾಯ್ಸು ಚೆನ್ನಾಗಿ ಬರ್ತಾ ಇರಲಿಲ್ಲ ಅನ್ನೋ ಉದ್ದೇಶದಿಂದ 4,500 ಕೊಟ್ಟು ಇದು ಪರ್ಚೇಸ್ ಮಾಡ್ಕೊಂಡಿದ್ದು. ಇನ್ನು ಜಸ್ಟ್ ಇದು 89 ರುಪೀಸ್ಗೆ 2 ಕೊಟ್ಟಿದ್ದಾರೆ. ಏನು ಸ್ಪೆಕ್ಸು ನೋಡಿ, 89 ರೂಪಾಯಿಗೆ 2. ವೀಡಿಯೋಸ್ ಮಾಡಬೇಕಾದ್ರೆ ಇವುಗಳನ್ನ ಹಾಕ್ಕೊಂಡು ವೀಡಿಯೋಸನ್ನು ಮಾಡೋದು. ಅರ್ಥ ಆಯ್ತಾ? ಇನ್ನು ಇದು ಗೌರ್ಮೆಂಟಿಂದ ಕೊಟ್ಟಿರ್ತಕ್ಕಂಥ ಲ್ಯಾಪ್ಟಾಪು. ಸದ್ಯಕ್ಕೆ ಇದು ವರ್ಕ್ ಆಗ್ತಾ ಇಲ್ಲ. ಕೆಲವೊಮ್ಮೆ ಸುಮ್ಮನೆ ಒಂದು ಬ್ಯಾಕ್ಗ್ರೌಂಡ್ಗೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ಇನ್ನು ಯಾವ ಶರ್ಟ್ ಬೇಕೋ, ಯಾವ ಕಲರ್ ಶರ್ಟ್ ಬೇಕೋ ಅದನ್ನು ಹಾಕ್ಕೊಂಡು ವೀಡಿಯೋನ ಮಾಡುವಂಥದ್ದು. ನೋಡಿ, ಅಲ್ಲೊಂದು ಬ್ಲೇಸರ್ ಸಹ ಇದೆ. ಇನ್ನು ಎಕ್ಸ್ಟ್ರಾ ಒಂದು ಟ್ರೈಪ್ಯಾಡ್ಸು ಒಂದು 2 ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಈ ಥರ ಒಂದು ಬೋರ್ಡನ್ನು ನಾನು ಸ್ವಂತ ತಯಾರು ಮಾಡ್ಕೊಂಡಿರೋದ್ರಿಂದ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ಇನ್ನು ಈ ಒಂದು ಶೀಟ್ಸ್ ಎಲ್ಲ ನನಗೆ ಕಾಲೇಜ್ ಲೆವೆಲಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನೀವು ನೋಡ್ಬೋದು, ಕಾಲೇಜಲ್ಲಿ ಓದಬೇಕಾದ್ರೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲವೂ ಅಷ್ಟೇ, ಎಲ್ಲ ಮೆಮೊರೀಸು. ನೋಡಿ, ಈಗ ನೋಡ್ತಾ ಇದ್ದೀರಲ್ವಾ, ಇವೆಲ್ಲವೂ ಸಹ ಕಾಲೇಜಲ್ಲಿ ನನಗೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಮೆಮೊರೀಸ್ಗೆ ಇಟ್ಕೊಂಡಿದ್ದೀನಿ. ಇದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕಾದ್ರೆ, MS ಕಮ್ಯುನಿಕೇಷನ್ ಓದಬೇಕಾದ್ರೆ ನೀವು ನಂಬಲ್ಲ, ಇದು ರಂಗೋಲಿ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿರ್ತಕ್ಕಂಥದ್ದು. ಇದು ಇನ್ನಿವೆಲ್ಲ NSS ಕ್ಯಾಂಪ್ಗಳಲ್ಲಿ ಕೆಲವೊಂದು ಕೊಟ್ಟಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಇದರಲ್ಲಿ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇಲ್ಲಿ ತಂದಿಟ್ಟಿರ್ತೀನಿ. ಸೊ ಸ್ಮಾರ್ಟಾಗಿದ್ರು, ಚಿಕ್ಕದಾಗಿದ್ರು ಅದು ಸ್ಮಾರ್ಟಾಗಿ ಕಾಣಿಸ್ಬೇಕು ಯೂಟ್ಯೂಬ್ ಸ್ಟುಡಿಯೋ ರೂಮು. ಸೊ ಆ ಒಂದು ಕಾರಣದಿಂದ ಇದಕ್ಕೆ ಕಲರಿಂಗ್ ಎಲ್ಲ ಒಂದು ಚೇಂಜ್ ಮಾಡಬೇಕು. ಇದು ಗ್ರೇಯಲ್ಲಿ AD ಗ್ರೇ ಕಲರ್ ಹಾಕ್ಬಿಟ್ಟಿದ್ದೀನಿ. ಸೊ ಇದನ್ನು ಬರೀ ಗ್ರೇ ಕಲರ್ ಹಾಕಿದ್ರೆ ಬ್ಯಾಕ್ಗ್ರೌಂಡು ಚೆನ್ನಾಗಿ ಕಾಣಿಸುತ್ತೆ. ಸೊ ಅರ್ಥ ಆಯ್ತಾ? ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಕಾಣಿಸ್ಬೇಕು ನೋಡಿ. ಅಲ್ಲಿ
ಲೈಟ್ ಒಂದು ನೆರಳು ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ಬೆಳಕು ಏಡಿ ಗ್ರೇ ಕಲರ್ ಹಾಕಿರೋದನ್ನ ಈ ಥರ ಆಗ್ತಾಯಿದೆ. ಬರೀ ಗ್ರೇ ಕಲರ್ ಹಾಕಿದ್ರೆ ಆ ಥರ ಕಾಣೋದಿಲ್ಲ. ಇದು ನನ್ನ ಚಿಕ್ಕದಾದ ಚೊಕ್ಕದಾದ ಯೂಟ್ಯೂಬ್ ಸ್ಟುಡಿಯೋ ರೂಮ್. ಇಲ್ಲೇ ನಾನು ಸಾಕಷ್ಟು ವೀಡಿಯೋಗಳನ್ನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನೂ ಇಲ್ಲೇ ಕವರಿಂಗ್ ಮಾಡಿರ್ತಕ್ಕಂಥದ್ದು. ಸೊ ಇದು ಸರ್ಕಾರಿ ಒಂದು ನರ್ಸರಿಯಲ್ಲಿ ತಗೊಂಡ್ಬಂದಿದ್ದು. 45 ರೂಪಾಯಿ ಆಯ್ತು ಇದಕ್ಕೆ. ಇನ್ನು ಕೆಲವೊಂದು ಬೆಲೆಗಳು ನಾನು ಹೇಳಬೇಕಾಯ್ತು, ಮರ್ತೋದೆ ನೋಡಿ. ಇದು ಟ್ರೈ ಪ್ಯಾಡ್ ಬಂದು 780 ರೂಪಾಯಿ ಆಯಿತು. ಸೊ ಮಾರ್ಕೆಟಲ್ಲಿ ತೊಗೊಂಬಂದಿದ್ದು. ಇದು RGB ಲೈಟು 250 ರೂಪೀಸ್ ಆಗಿರ್ತಕ್ಕಂಥದ್ದು. ಇಲ್ಲೇ ಆಗಿರ್ತಕ್ಕಂಥದ್ದು ಅಷ್ಟೇ ಸೇಮ್, ಇದು 780 ರೂಪಾಯಿ. ಇಲ್ಲಿ ಈ ಥರ ಕೂತ್ಕೊಂಡು ವೀಡಿಯೋಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬ್ಯಾಕ್ಗ್ರೌಂಡು ಯಾವ ಥರ ಕಾಣುತ್ತೆ ಅನ್ನೋದನ್ನು ಇನ್ನೂ ಒಂಚೂರು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಆಫ್ಟರ್ ಮಾನಿಟೈಸೇಷನ್ ಎಲ್ಲ ಮಾಡೋಣ ಅಂತ ಇದ್ದೆ. ಈಗ ಮಾನಿಟೈಸೇಷನ್ ಕಂಪ್ಲೀಟ್ ಆಗಿದೆ, ಇನ್ನೂ ಮೇಲ್ ಬಂದಿಲ್ಲ ಅಫಿಷಿಯಲಿ. ಸೊ ನನ್ನ ಸಣ್ಣ ಸ್ಟುಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.